ನಾವಂತೂ ಪೂಜೆ ಮಾಡಕ್ ಆಗ್ಲಿಲ್ಲ. ಈ ಪುಣ್ಯಾತ್ಮರು ಇವತ್ತು ನಮ್ಮನ್ನು ಪೂಜೆ ಇರಿ ಅಂತ ಕೇಳ್ತಾ ಇದ್ದಾರಲ್ಲ ಅಂತ ಹೇಳಿ, ಇದು ಯಾವುದೋ ಪುಣ್ಯ ಸ್ವಾಮಿ ನಿನ್ನ ಅನುಗ್ರಹ ಅಂತ ಹೇಳಿ ಹೇಳಿದಂತಹ ಕೆಲಸ ಕಾರ್ಯಗಳನ್ನೆಲ್ಲ ನಿಷ್ಠೆಯಿಂದ ಮಾಡಿಕೊಟ್ರು. ಗುಡಿಸಿ ಸಾರಿಸಿ ರಂಗವಲ್ಲಿಯಾದಿಗಳಿಂದ ಮಂಟಪಾದಿಗಳಿಂದ ಸದ್ಗಿ ಇತ್ಯಾದಿಗಳೆಲ್ಲ ಮಾಡಿಕೊಟ್ಟು ಸತ್ಯನಾರಾಯಣ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ತಾಯಿ ಮಗಳು ಇಬ್ಬರೇ. ಕಾಪಾಡು ಶ್ರೀ ಸತ್ಯನಾರಾಯಣ, ಕಾಪಾಡು ಶ್ರೀ ಸತ್ಯನಾರಾಯಣ, ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ, ನಂಬಿದೆ ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಎಂದೆಂದು ಸ್ಥಿರವಾಗಿ ನೀನಿರು, ನನ್ನಲ್ಲಿ ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ, ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ, ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಈ ಪ್ರಕಾರದಲ್ಲಿ ಭಗವಂತನನ್ನ ತಾಯಿ ಮಗಳು ಇಬ್ಬರು ಬೇಡ್ಕೊಂಡು ಸತ್ಯನಾರಾಯಣ ನಿನ್ನ ಅನುಗ್ರಹ ನಮಗೊಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಪೂಜೆ ಆಯಿತು. ಭಗವಂತನ ತೀರ್ಥ ಪ್ರಸಾದಾದಿಗಳು ಸೇರಿಸಿ ಹಾಗೆ ನಿನ್ನ ಅನುಗ್ರಹದಿಂದ ನಮಗೆ ಆ ತಾಯಿ ಮಗಳು ಇಬ್ಬರು ಪತಿ ದೇವರು ಸುಖವಾಗಿ ಬರಲಿ ಅಂತ ಕೇಳಿಕೊಂಡು ಒಂದು ದಿವಸ ಸತ್ಯನಾರಾಯಣ ಪೂಜೆನ ತಮ್ಮ ಶಕ್ತ್ಯಾನುಸಾರ ಪತ್ರಂ ಪುಷ್ಪಂ ಫಲಂತೋಯಂ ಅಂತ ಹೀಗೆ ಏನೋ ಒಂದು ಪ್ರೀತಿ ಎಂಬ ದೇವರಿಗೆ ಇಷ್ಟೆಲ್ಲ ಅಲಂಕಾರ ಮಾಡಬೇಕು. ದೇವರದರಿಂದ ಇಷ್ಟೊಂದು ಭವ್ಯವಾದ ಮನೆ ಕಟ್ಟಿದ್ವಿ ಸ್ವಾಮಿ, ಅದರಿಂದ ಅಚ್ಚುಕಟ್ಟಾಗಿ ಹೂವಿನ ಅಲಂಕಾರ ಮಾಡಿ ಅಂತ ಕೇಳಿದ್ರು. ಆಡಂಬರವಾಗಿ ಏನು ಮಾಡಬೇಕು ಅಂತಲ್ಲ, ಸ್ವಾಮಿ ಇಷ್ಟೊಂದು ಕೊಟ್ಟಿದ್ದಾನೆ, ಆದ್ರಿಂದ ಆ ಸ್ವಾಮಿಗೂ ನಾವು ಅಚ್ಚುಕಟ್ಟಾಗಿ ಹೂವಿನ ಮಂಟಪ ಮಾಡಬೇಕು ಸ್ವಾಮಿ, ಆಡಂಬರಕ್ಕಲ್ಲ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡ್ಕೊಂಡಿದ್ರಿಂದ ಇಷ್ಟು ಅಲಂಕಾರ ಮಾಡಿದೆ. ಇಲ್ಲ ಅಂತಿದ್ರೆ ಅಚ್ಚುಕಟ್ಟಾಗಿ ಬಾಳೆ ತಂದು ಮಾವಿನ ಸೊಪ್ಪು 5 ಮಾರು ಹೂವು ಭಕ್ತಿಯಿಂದ ಸಮರ್ಪಣೆ ಮಾಡಿದ್ರು. ಅವರ ಪ್ರಾರ್ಥನೆಯಂತೆ ಭಗವಂತನ ದಿವ್ಯವಾದ ಹೂವಿನ ಮಂಟಪಾದಿಗಳಿಂದ ಅಲಂಕಾರಾದಿಗಳನ್ನು ಮಾಡಿ ಸ್ವಾಮಿಯ ದಿವ್ಯವಾದ ಸೇವೆಯನ್ನು ಮಾಡ್ತಾ ಇದ್ದಾರೋ ಹಾಗೆ ಆ ತಾಯಿ ಮಗಳಿಬ್ಬರು ಭಕ್ತಿಯಿಂದ ಸ್ವಾಮಿಯ ಪೂಜೆಯನ್ನು ತಾಯಿ ಮಗಳು ಮಾಡಿ ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊಂಡ್ರು. ರಾಜನ ಸ್ವಪ್ನದಲ್ಲಿ ಪ್ರಾಪ್ತಿ ಆಯಿತು. ಕನಸಲ್ಲಿ, ಹೇ ರಾಜ, ನೀನು ಬಂಧನದಲ್ಲಿಟ್ಟಿರ್ತಕ್ಕಂಥ ವರ್ತಕರು ಕಳ್ಳರಲ್ಲ, ಅವರನ್ನು ವಿಚಾರಣೆ ಮಾಡು ಅನ್ನುವ ಪರಿಜ್ಞಾನ ಬಂತು ರಾಜನಿಗೆ. ಆ ದಿನ ರಾಜ ಸಭೆಯನ್ನು ಸೇರಿಸಿ ಆ ವರ್ತಕರಿಬ್ಬರನ್ನ ವಿಚಾರಣೆ ಒಳಪಡಿಸಿದಾಗ ಈ ವರ್ತಕರಿಬ್ರು ಕಳ್ಳರಲ್ಲ, ನಮ್ಮ ದೇಶದ ವ್ಯಾಪಾರಿಗಳು ಅಂತಕ್ಕಂಥದ್ದನ್ನ ಅರಿತು ನಾನು ತಪ್ಪು ಮಾಡಿಬಿಟ್ಟೆ, ಸಜ್ಜನಗಳಿಗೆ ತೊಂದರೆ ಕೊಟ್ಟೆ ಅಂತಕ್ಕಂತಹ ಒಂದು ಪ್ರಜಾದ್ರೋಹವನ್ನು ಮಾಡಿದೆ ಅಂತ ಹೇಳಿ ಬಹಳ ರಾಜ ಚಿಂತಾಕ್ರಾಂತರಾಗಿ ಅವರಿಗೆ ತಕ್ಕಂತಹ ಗೌರವವನ್ನು ಕೊಟ್ಟು ಅವರಿಂದ ವಶಪಡಿಸಿಕೊಂಡದಕ್ಕೆ ಇಮ್ಮಡಿಯಾಗಿ ಪುನಃ ಕೊಟ್ಟು ಬುದ್ಧಿವಾದವನ್ನು ಹೇಳಿ ರಾಜ ಕಳುಹಿಸಿಕೊಟ್ಟ. ರಾಜನಿಂದ ಬಿಡುಗಡೆಯಾಯಿತು, ಬಂಧನ ವಿಮುಕ್ತರಾದರು, ಆರೋಪವೆಲ್ಲ ಪರಿಹಾರವಾಯಿತು. ಐಶ್ವರ್ಯ ಸಂಪತ್ತುಗಳೆಲ್ಲ, ವ್ಯಾಪಾರದ ವಸ್ತುಗಳೆಲ್ಲ ತಗೊಂಡು ಊರಿನ ಕಡೆ ಬರ್ತಾ ಇರುವಾಗ ಮಾರ್ಗದ ಆಯಾಸವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅವಾಗ ದೇವರಿವರು ಪರೀಕ್ಷೆ ಮಾಡ್ತಾನೆ. ಒಬ್ಬ ಸನ್ಯಾಸಿಯ ವೇಷದಲ್ಲಿ ಬಂದು ಭವತಿ ಭಿಕ್ಷಾಂ ದೇಹಿ ಅಂತ ಭಿಕ್ಷೆ ಕೇಳಿದ್ರೆ ಈ ಅಳಿಯ ಮತ್ತು ಮಾವ ಯೋಚನೆ ಮಾಡಿದ್ರು, ಈ ಸನ್ಯಾಸಿ ಎಲ್ಲೋ ಕಳ್ಳ ಇದ್ದಾನೆ, ಮಾರು ವೇಷದಲ್ಲಿ ಬಂದಿದ್ದಾರೆ, ನಮ್ಮ ಹಡಗಿನಲ್ಲಿ ಇಷ್ಟೆಲ್ಲ ಸಂಪತ್ತಿದೆ ಅಂತ ಗೊತ್ತಾಗ್ಬಿಟ್ರೆ ದರೋಡೆ ಮಾಡ್ತಾನೆ, ದೋಚಿಬಿಡ್ತಾನೆ ಅಂತ ಸುಳ್ಳು ಹೇಳ್ತಾರೆ. ಸ್ವಾಮಿ ಸನ್ಯಾಸಿಗಳೇ, ನಮ್ಮ ಹಡಗಿನಲ್ಲಿ ಈ ದಿವಸ ದಾನ ಮಾಡುವ ವಸ್ತು ಏನೂ ಇಲ್ಲ, ಏನೋ ಸಮಾರಂಭ ಸೌದೆ ಸೊಪ್ಪು ಬೆಳ್ಳಿ ಇದೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಅಂತ ಸುಳ್ಳು ಹೇಳಿದ್ರು. ಈ ಸನ್ಯಾಸಿಗಳು ಹೇಳಿದ್ರು, ಅಯ್ಯ ವರ್ತಕರೇ, ನೀವು ಹೇಳ್ದಂಗೆ ಆಗಲಿ ಬಿಡಿ. ಸನ್ಯಾಸಿಗಳು ಮುಂದೆ ಹೋದರು. ಆ ವರ್ತಕರಿಬ್ರು ಹಡಗಿನ ಬಳಿ ಬಂದು ನೋಡ್ತಾರೆ, ಇದ್ದಂತಹ ಐಶ್ವರ್ಯ ಸಂಪತ್ತುಗಳೆಲ್ಲವೂ ಹೋಗಿ ತಲೆಗೆಲೆ ಬಳ್ಳಿಗಳಾಗಿರ್ತಕ್ಕಂಥದ್ದನ್ನು ಕಂಡು ಅಯ್ಯೋ ಇಷ್ಟೊಂದು ಐಶ್ವರ್ಯ ಆಯಿತು, ಹೀಗಾಯ್ತಲ್ಲ ದೇವರೇ, ನಾವು ಬರೀ ಕೈಲಿ ಹೋಗ್ಬೇಕಲ್ಲ ಅಂತ ಚಿಂತೆ ಮಾಡುವಾಗ ಅಳಿಯ ಹೇಳಿದ, ಮಾವರೇ ಹೀಗಾಗಿದೆ, ಭಗವಂತನ ಪರೀಕ್ಷೆ ಆದ್ರಿಂದ ನಾವು ಅವರನ್ನೇ ಮೊರೆ ಹೋಗ್ಬೇಕು, ಎಲ್ಲಿ ತಪ್ಪಾಗಿರುತ್ತೋ ಅಲ್ಲೇ ತಿದ್ಕೋಬೇಕು ಸ್ವಾಮಿ ಅಂತ ಹೇಳಿ ಸನ್ಯಾಸಿಗಳನ್ನ ಹುಡುಕೊಂಡು ಬಂದರು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಹೇಳಿ ಶರಣಾಗತರಾಗಿ
ಅಂತಹ ಒಂದು ನಮಸ್ಕಾರ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷರಕ್ಷೋ ಜನಾರ್ದನ ರಕ್ಷರಕ್ಷೋ ಮಹೇಶ್ವರ ಎಂಬುದಾಗಿ ಪರಮಾತ್ಮನ ದಿವ್ಯ ಸೇವೆಯನ್ನು ಮಾಡುವಾಗ ಆ ಒಂದು ದಿವ್ಯವಾದ ಯಾವ ದಂಪತಿಗಳಿಗೆ ಭಗವಂತನ ಅನುಗ್ರಹವಾಗ್ತದೆ. ಸ್ವಾಮಿಯ ಅನುಗ್ರಹ. ಹೇ ದಂಪತಿಗಳೇ, ನೀವು ಸತ್ಯನಾರಾಯಣ ಪೂಜೆಯನ್ನ ಮಾಡಿದ್ರಿ. ಸತ್ಯನಾರಾಯಣ ಅನುಗ್ರಹ. ವರ್ತಕರು ಇಬ್ರು ಯೋಚನೆ ಮಾಡಿದ್ರು, ಬರಿದಾಗೋಯ್ತಲ್ಲ, ನಾನು ಹೆಂಗಪ್ಪ ಬರಿಬೇಲಿ ಮನೆಗೆ ಹೋಗೋದು, ದೇವರೇ ಕಾಪಾಡು ಕಾಪಾಡು ಅಂತ ಅನ್ಕೊಳ್ತಾ ಇರುವಾಗ ರಾಜನ ಗೋಪ ದಿವ್ಯವಾದ ಯಾವ ಸನ್ಯಾಸಿಗಳ ಬಳಿಗೆ ಬಂದು ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡು ಹಡಗಿನ ಬಳಿ ಬಂದು ನೋಡ್ತಾರೆ. ಹಡಗಿನಲ್ಲಿ ಪುನಃ ಎಲ್ಲ ವ್ಯಾಪಾರ ದ್ರವ್ಯಗಳು ಇರ್ತಕ್ಕಂಥದ್ದನ್ನು ಕಂಡು ಬಹಳ ದೇವರ ಅನುಗ್ರಹ ಇರಬೇಕು, ದೇವರ ಅನುಗ್ರಹ ಇರಬೇಕು ಸರ್ವಕ್ಕೂ ಅಂತ ಹೇಳಿ ಅನ್ಕೊಂಡು ತಾವು ತಪ್ಪನ್ನ ತಿದ್ದುಕೊಂಡು ಭಗವಂತನ ನಾಮಸ್ಮರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನನಗಾಗಿ ಏನನ್ನು ನಾ ಬೇಡೆನು, ಬೇಕೆಂದು ನಾ ಬೇಡೆನು, ನನಗಾಗಿ ಏನನ್ನು ನಾ ಬೇಡೆನು, ನನಗನಕ ಬೇಕೆಂದು ನಾ ಬೇಡೆನು, ನೀವನು ನೀಡುವ ಗುರಿಯಾಗಲಿ, ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ, ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗಶಯನ ಪಾವನ ಚರಣ, ಪನ್ನಗಶಯನ ಪಾವನ ಚರಣ, ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಹೀಗೆ ಆ ಒಂದು ವರ್ತಕರು ದಿವ್ಯವಾದ ನಾಮಸ್ಮರಣೆ ಮಾಡ್ಕೊಂಡು ಊರಿನ ಹತ್ರ ಬಂದ್ರು. ತಾವು ಬಂದಂತಹ ಶುಭ ಸಂದೇಶವನ್ನ ತಮ್ಮ ಮನೆಗೆ ಹೇಳಿ ಕಳಿಸ್ತಾರೆ. ಆ ದಿವಸ ತಾಯಿ ಮಗಳು ಇಬ್ಬರು ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದಾರೆ. ಇಂತಹ ಶುಭ ಕಾರ್ಯದಲ್ಲಿ ಶುಭ ವಾರ್ತೆಯನ್ನ ಒಬ್ಬ ಸೇವಕ ತರ್ತಾ ಇದ್ದಾನೆ. ಅಮ್ಮ, ನಿಮ್ಮ ಪತಿದೇವರು ನಿಮ್ಮ ಅಳಿಯ ಸುಖವಾಗಿ ಬರ್ತಾ ಇದ್ದಾರೆ, ಅವರನ್ನ ಸ್ವಾಗತಿಸಲಿಕ್ಕೆ ನೀವು ನದಿ ತೀರಕ್ಕೆ ಬರಬೇಕು ಅಂತ ಹೇಳಿದ. ಇಂತಹ ಶುಭ ವಾರ್ತೆಯನ್ನು ಕೇಳಿದಂತಹ ತಾಯಿ ಮಗಳು ಇಬ್ಬರುವೆ ಗೋವಿಂದ ನಾರಾಯಣ ಶ್ರೀಹರಿ ಎಂಬುದಾಗಿ ಸ್ಮರಣೆ ಮಾಡಿ ಪೂಜೆ ಮಾಡಿದ್ದುವೆ. ಮಂಗಳಾರತಿ ಮಾಡಿ ಕೈ ಮುಗಿದು ಭಗವಂತನಿಂದ ತೀರ್ಥ ಪ್ರಸಾದವನ್ನ ಭಗವತ್ ಪ್ರಸಾದವನ್ನ ತಗೊಳ್ಳದಲೇ ಬಹಳ ಕಾತುರತೆಯಿಂದ ಯಜಮಾನರು ಬಂದ್ರು, ಅಯ್ಯ ಬಂದ್ರು ಅಂತ ಅನ್ನೋ ಆತರದಲ್ಲಿ ತಾಯಿ ಅಪ್ಪ ಬಂದ್ರು, ಯಜಮಾನರು ಬಂದ್ರು ಎಂಬ ಕಾತುರದಲ್ಲಿ ಮಗಳು ಇಬ್ರು ಬೇರೆ ಪೂಜೆ ಮಾಡಿ ಪ್ರಸಾದವನ್ನ ಸ್ವೀಕರಿಸ್ತಲೇ ನದಿ ತೀರಕ್ಕೆ ಬರ್ತಾರೆ. ಯಾವ ಭಗವಂತನ ಕೃಪೆ ಅವರಿಗಿಲ್ವೋ ಇದಕ್ಕಿದ್ದಾಗೆ ಬಿರುಗಾಳಿ ಪ್ರಾಪ್ತಿ ಆಯಿತು, ಪ್ರವಾಹ ಪ್ರಾಪ್ತಿ ಆಯಿತು. ಬರ್ತಾ ಇರ್ತಕ್ಕಂಥ ಹಡಗು ತೇಲುತ್ತೋ ಮುಳುಗುತ್ತೋ ಎಂಬ ಪ್ರಾಣ ಅಪಾಯಕ್ಕೆ ಸಿಕ್ಕಾಕೊಂಡಿದ್ದಾರೆ. ಇಂತಹ ಸ್ಥಿತಿಯನ್ನು ನೋಡಿದಂತಹ ತಾಯಿ ಮಗಳು, ಅಯ್ಯೋ ನಮ್ಮ ಯಜಮಾನರು ಬಂದರು, ನಮ್ಮ ಅಪ್ಪ ಅವರು ಬಂದರು, ಎಲ್ಲ ನಮ್ಗೆ ಒಳ್ಳೇದಾಯ್ತು ಅಂತ ಬಂದ್ರೆ ನಮ್ಮ ಕಣ್ಣೆದುರಿಗೆ ಈ ತರ ಆಗ್ತಾ ಇದೆಯಲ್ಲ, ಇದಾಗಬಾರ್ದು. ಸ್ವಾಮಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎಂಬಂತೆ ಭಗವಂತನಿಗೆ ಶರಣಾಗತರಾದಾಗ ಅವ್ರ ಮನಸ್ಸಿಗೆ ಅನ್ನಿಸ್ತು, ನಾವು ಪೂಜೆ ಮಾಡಿದ್ವಿ, ಪ್ರಸಾದ ತಗೊಳ್ಳಿಲ್ಲ, ದೇವಿ ನಮಸ್ಕಾರ ಮಾಡಲಿಲ್ಲ, ಸಭ್ಯತೆಯಿಂದ ಭಗವಂತನ ಪೂಜೆ ಮಾಡಲಿಲ್ವಲ್ಲ ಅನ್ನುವ ಒಂದು ಭಾವನೆ ಅವರಿಗೆ ಬಂತು. ಪುನಃ ಭಗವಂತನ ಸೇವೆ ಮಾಡೋಕ್ಕಾಗಲ್ವಲ್ಲ, ಸಮಯ ಮಾನಸ ಪೂಜೆ. ಭಗವಂತನಿಗೆ ಮಾನಸಿಕವಾಗಿ ದೇವರನ್ನ ಸ್ಮರಣೆ ಮಾಡಿಕೊಂಡು ಗೋವಿಂದ ಅಂದರು. ಭಗವಂತನ ನಾಮ ಸ್ಮರಣೆಯೇ ಅವರಿಗೆ ಪವಿತ್ರವಾಯಿತು. ಆ ಒಂದು ದೇವತ ಕ್ಷಮೆ ಯಾಚಿಸಿದಂತಹ ತಾಯಿ ಮಗಳಿಗೆ ಶುಭವಾಗ್ತದೆ. ಬಿರುಗಾಳಿಯು ಶಾಂತವಾಯಿತು, ಪ್ರವಾಹವು ಶಾಂತವಾಯಿತು. ಆ ಹಡಗು ಸುಖವಾಗಿ ದಡ ಸೇರಿತು. ಅಲ್ಲಿರ್ತಕ್ಕಂತಹ ಹಿರಿಯರಿಗೆಲ್ಲ ನಮಸ್ಕರಿಸಿ ಉಭಯ ಕುಶಲೋಪರಿ ಮಾತಾಡಿಸಿ ತದನಂತರದಲ್ಲಿ ಮನೆಗೆ ಬಂದು ನೋಡ್ತಾರೆ. ಮನೆ ಆಧುನಿಕ ಶ್ರೀಮಂತರಾಗಿದ್ದಂಥವರು ದಾರಿದ್ರ್ಯಾವಸ್ಥೆಯಲ್ಲಿ ಇರ್ತಕ್ಕಂಥದ್ದನ್ನ ತನ್ನ ತಾಯಿ ಮಗಳು ಇಬ್ಬರೂ ಸಹ ಬಹಳ ನೊಂದವರಾಗಿ ಜೀವನ ಮಾಡಿದ್ದೆಲ್ಲ ಜ್ಞಾಪಿಸಿಕೊಂಡು ನಮ್ಮಿಂದ ನಾವು ಕಟ್ಕೊಂಡವ್ರಿಗೂ ತೊಂದರೆ ಆಯ್ತಲ್ಲ ಅಂತ ಹೇಳಿ ಬಹಳ ಪಶ್ಚಾತ್ತಾಪ ಪಡ್ತಾರೆ. ಇನ್ನು ಮುಂದೆ ಹೀಗಾಗಬಾರ್ದು, ಭಗವಂತನ ಕೃಪೆ ನಮ್ಗೆ ಇರಬೇಕು ಎಂಬುದಾಗಿ ತಮ್ಮ ಒಂದು ಶಕ್ತಿಗೆ, ಘನತೆಗೆ, ಗೌರವಕ್ಕೆ, ಅಂತಸ್ತಿಗೆ ತಕ್ಕಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಸಭ್ಯತೆಯಿಂದ ತಮ್ಮ ಜೀವನವನ್ನು ನಿರ್ವಹಣೆ ಮಾಡಿ ಆ ನಂತರದಲ್ಲಿ ಪರೋಪಕಾರವನ್ನು ಮಾಡಿಕೊಂಡು ಜೀವಿಸಿ ಅವರು ಸನ್ಮುಕ್ತಿಯನ್ನು ಪಡ್ಕೊಂಡ್ರು ಎಂಬುದಾಗಿ ಸ್ಕಂದ ಪುರಾಣದ ಸತ್ಯನಾರಾಯಣ ಕಥಾ ಭಾಗದಲ್ಲಿ 4 ಅಧ್ಯಾಯವು ಸಮಾಪ್ತಿ.